ನಾನು ಅಶ್ವಿನಿ ಅಮ್ಮನ ಮರದ ಪಾತ್ರ ಮಾಡುತ್ತಿದ್ದೇನೆ. ನಾನು ಹುಲಿಗೆ ಅಮ್ಮನ ಕಲ್ಲಿನ ಪಾತ್ರ ಮಾಡುತ್ತಿದ್ದೇನೆ. ನಾನು ಅಮರೇಶ ರೈತನ ಪಾತ್ರ ಮಾಡುತ್ತಿದ್ದೆ. ನಾನು ಅಶೋಕ ರೈತನ ಮಗ ಪಾತ್ರ ಮಾಡುತ್ತಿದ್ದೇನೆ. ನಾನು ನೇತ್ರ ರೈತನ ಮಗಳ ಪಾತ್ರ ಮಾಡುತ್ತಿದ್ದೇನೆ. ನಾನು ಮಲ್ಲಿಕಾರ್ಜುನ ಮರ ಕಡಿಯುವ ಪಾತ್ರ ಮಾಡುತ್ತಿದ್ದೇನೆ. ನಾನು ಮಾಳಪ್ಪ ಕಲ್ಲು ಹೊಡೆಯುವವರ ಪಾತ್ರ ಮಾಡುತ್ತಿದ್ದೆ. ಒಟ್ಟಿಗೆ ಬಾಳುವ ಆನಂದ ಎಂಬ 5ನೇ ತರಗತಿಯ ಕನ್ನಡ ಪಾಠದ ಅಭಿನಯವನ್ನು ಮಾಡುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಸರಹಟ್ಟಿಯ ಮಕ್ಕಳು. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳೆದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದೋ, ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಸಲ ತನ್ನಿಂದ ನಾನು ಸುಖವಾಗಿದ್ದೇನೆ ಎಂದು ಎರಡಕ್ಕೂ ಜಂಬ ಬಂತು. ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ತಿಳಿಯುತ್ತೆ, ನಾನೇ ಶ್ರೇಷ್ಠ. ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ. ನಾನೇ ಶ್ರೇಷ್ಠ. ನಾನೇ ಶ್ರೇಷ್ಠ. ನಾನೇ ಶ್ರೇಷ್ಠ. ನಾನೇ ಶ್ರೇಷ್ಠ. ನಾನೇ ಶ್ರೇಷ್ಠ. ನಾನೇ ಶ್ರೇಷ್ಠ. ಸಾಹಸನೇ ಬೇಡ. ಒಂದು ದಿನ ರೈತ ತನ್ನ ಮಕ್ಕಳೊಂದಿಗೆ ತನ್ನ ಜಮೀನಿಗೆ ಬಂದನು. ಕಲ್ಲು ಮತ್ತು ಬೇವಿನ ಮರ ಎರಡೂ ಬೇರೆಯಾಗಿದ್ದನ್ನು ನೋಡಿದನು. ಮಕ್ಕಳೇ, ಈ ಗಿಡವನ್ನು ನಾಳೆ ಕಡಿಸಿ ನೇಗಿಲನ್ನು ಚಕ್ರ ಮಾಡಿಸಿ. ತಿಳಿತೆ? ಸರಿಯಪ್ಪ. ಸರಿಯಪ್ಪ. ಈ ಕಲ್ಲನ್ನು ನಾಳೆ ಕಲ್ಲು ಹೊಳೆಯವರಿಂದ ಹೊಡಿಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರ್ತದೆ. ತಿಳಿತೆ ಮಕ್ಕಳೇ? ಸರಿ ಅಪ್ಪಾಜಿ. ಸರಿ ಅಪ್ಪಾಜಿ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನ ನಮ್ಮನ್ನು ನಾಶ ಮಾಡುತ್ತಾರೆ. ಬರಲಾ? ಬೇಗ ಬಾ. ಹೀಗೆ ಮರುದಿನ ಮರ ಕಡಿಯುವವ ಬಂದು ಬೇವಿನ ಮರವನ್ನು ನೋಡುತ್ತಾನೆ. ಇದು ಅಮ್ಮನ ಮರ. ಇದನ್ನು ಕಡಿದರೆ ನನಗೆ ಪಾಪ ಬರುತ್ತದೆ. ನಾನು ಕಡಿಯಲಾರೆ. ಅಮ್ಮನ ಮರ ಎಂದು ಕಡಿಯದೆ ಬಿಟ್ಟು ಹೋಗುತ್ತಾನೆ. ಅದೇ ತೆರನಾಗಿ ಹೀಗೆ ಒಂದು ದಿನ ಕಲ್ಲು ಒಡೆಯುವ ಬರುತ್ತಾನೆ. ಅಯ್ಯೋ, ಇದು ಅಮ್ಮನ ಕಲ್ಲು. ಇದನ್ನು ಹೊಡೆದರೆ ಪಾಪ ಬರ್ತದೆ. ನಾನು ಹೊಡೆಯಲಾರಪ್ಪ. ಅಮ್ಮನ ಕಲ್ಲು ಎಂದು ಒಡೆಯದೆ ಬಿಟ್ಟು ಹೋಗುತ್ತಾನೆ. ನಾವಿಬ್ಬರು ಎಂದು ಜಗಳವಾಡದೆ ಒಟ್ಟಿಗೆ ಬಾಳೋಣ. ಹೀಗೆ ಕಲ್ಲು ಮತ್ತು ಮರಕ್ಕೆ ಬೇರೆಯಾದರೆ ಜನ ನಮ್ಮನ್ನು ಉಳಿಸುವುದಿಲ್ಲವೆಂಬ ಅರ್ಥ ಬರುತ್ತದೆ. ಹಾಗಾಗಿ ಎಂದಿನಂತೆ ಒಂದಕ್ಕೊಂದು ಸ್ನೇಹಿತರಾಗಿ ಇಬ್ಬರೂ ಕೂಡ
ಚೆನ್ನಾಗಿ ಬಾಳುತ್ತಾರೆ. ಇದೇ ಒಟ್ಟಿಗೆ ಬಾಳುವ ಆನಂದ.